ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಆದರ ಸ್ವಾಗತ. ಸ್ನೇಹಿತರು ನೋಡಿ, ಇವತ್ತು ಬನಶಂಕರಿ 6ನೇ ಹಂತ 11th ಬ್ಲಾಕ್ನಲ್ಲಿದ್ದೀನಿ. ಬಹಳ ಖುಷಿ ಆಗ್ತಿದೆ ಇವತ್ತಿನ ಈ ಮುಂಜಾನೆಯ ಮಾತನ್ನು ಇಲ್ಲಿಂದ ಮಾತಾಡೋದಕ್ಕೆ. ಈ ಒಂದು ಉದ್ಯಾನವನವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಬಹಳ ಚೆನ್ನಾಗಿದೆ. BBMP ಉದ್ಯಾನವನ. ಇದನ್ನು ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡಿದ್ದಾರೆ, ಹಾಗೆ ಮೇಂಟೆನೆನ್ಸ್ ಕೂಡ ಮಾಡ್ತಿದ್ದಾರೆ. ಸುಮಾರು 4ರಿಂದ 5 ನಿಮಿಷ ಬೇಕಾಗ್ತದೆ ಈ ಉದ್ಯಾನವನನ ಸುತ್ತೋದಕ್ಕೆ. ಹಾಗಾಗಿ ಲೆಕ್ಕ ಬಹಳ ಸಿಂಪಲ್ ಇದೆ. ಯಾಕಂದರೆ ಈ ಉದ್ಯಾನವನವನ್ನು ಒಂದು 15 ಸುತ್ತು ಬಂದರೆ ಆ ದಿವಸದ ಮುಂಜಾನೆಯ ನಡಿಗೆ ಸಾಕು. ನಾನು ಹೇಳ್ತಾ ಇರ್ತೀನಿ, ಈಸ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಕಾನ್ಸ್ಟಿಟ್ಯೂಷನ್ ಈಸ್ ಡಿಫರೆಂಟ್. ಹಾಗಾಗಿ ಇದು ಒಂದು ನನ್ನ ಸಾಮಾನ್ಯ ಅಳತೆ. ಪ್ರತಿಯೊಬ್ಬರಿಗೂ ಇದು ಮಾಪನ ಆಗುವಂಥದ್ದಲ್ಲ. ಹಾಗಾಗಿ ಅವರವರಿಗೆ ಎಷ್ಟು ಬೇಕೋ ಅಷ್ಟೇ ವಾಕಿಂಗ್ ಮಾಡಿ, ಇಲ್ಲಾಂದ್ರೆ ಮಂಡಿ ನೋವು ಬರ್ತದೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಉದ್ಯಾನವನದಲ್ಲಿ, ಪ್ರಶಾಂತವಾದ ವಾತಾವರಣದಲ್ಲಿ ಮುಂಜಾನೆಯ ನಡಿಗೆ ಮಾಡಿದರೆ ಅದರಷ್ಟು ಉತ್ತಮವಾದ ವಿಚಾರ ಇನ್ನೊಂದಿಲ್ಲ. ಖಂಡಿತವಾಗಲೂ ಬರೆದು ಇಟ್ಕೊಳ್ಳಿ. ನಾನು ಹೇಳ್ತೀನಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಮನುಷ್ಯನದ್ದು ಬಹಳ ಚೆನ್ನಾಗಿರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಡಿಗೆಯನ್ನು ಬಿಡಬಾರ್ದು ನಾವು. ಯಾಕಂದರೆ ನಾನು ಹೇಳ್ತಾ ಇರ್ತೀನಿ, ಈ ನಮ್ಮ ಕಾಲುಗಳು ಒಂದು ಬಿಲ್ಡಿಂಗ್ನ ಪಿಲ್ಲರ್ಸ್ ಇದ್ದಂಗೆ. ಹಾಗಾಗಿ ಈ ಕಾಲುಗಳು ಎಷ್ಟರ ಮಟ್ಟಿಗೆ ಗಟ್ಟಿ ಇರ್ತಾವೋ ಅದೇ ಥರ ನಮ್ಮ ಶರೀರ ಕೂಡ ಗಟ್ಟಿಮುಟ್ಟಾಗಿರ್ತದೆ. ಪಿಲ್ಲರ್ಗಳು ಎಷ್ಟು ಸ್ಟ್ರಾಂಗ್ ಇರ್ತಾವೋ, ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟೇ ಚೆನ್ನಾಗಿರ್ತದೆ ಆ ಬಿಲ್ಡಿಂಗು. ಸುಮಾರು ಭೂಕಂಪ ಆದರೂ ಕೂಡ ಅದು ಬಿದ್ದು ಹೋಗಲ್ಲ. ಸ್ನೇಹಿತರೆ, ಬಹಳ ಖುಷಿಯಾದ ವಿಚಾರ. ಒಂದು ವಿಚಾರವನ್ನು ನಾನು ಇವತ್ತಿನ ಮುಂಜಾನೆಯ ಮಾತಿನಲ್ಲಿ ನಿಮಗೆ ಹೇಳಬೇಕಾಗಿದೆ. ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನದ ಗೋಡೆಯಲ್ಲಿ ಬರೆದಿದ್ರು, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಏನಪ್ಪ, ಒಂದು ದೇವಸ್ಥಾನದಲ್ಲಿ ಈ ಥರ ಬೋರ್ಡ್ ಹಾಕಿಬಿಟ್ಟಿದ್ದಾರೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಎಲ್ರಿಗೂ ಗೊತ್ತಿರೋ ವಿಚಾರನೇ. ಸಮಯ ಏನು ನಿಲ್ಲಲ್ಲ, ಕಳೆದು ಹೋಗ್ತಾ ಇರ್ತದೆ. ಮನುಷ್ಯನಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 120 ವರ್ಷ ಆಯಸ್ಸು. ಆದರೆ 120 ವರ್ಷ ಬದುಕಿನವನನ್ನು ನಾನು ನೋಡಿಲ್ಲ. ನಮ್ಮೂರಲ್ಲಿ ರಾಮಚಂದ್ರಮಮ್ಮ ಅಂತಿದ್ರು, ಅವರು 108 ವರ್ಷ ಬದುಕಿರೋದು ನನ್ನ ತಿಳುವಳಿಕೆಯಲ್ಲಿದೆ. 106 ಅಥವಾ 108. ಅವರ ಅತ್ತಿಗೆ ಕೂಡ ಒಬ್ಬರು ಇದ್ದರು. ಅವರು ಕೂಡ ಅದೆಷ್ಟು 102 104 ವರ್ಷ ಬದುಕಿದ್ರು. ಯಾಕಂದರೆ ಇವರೆಲ್ಲ ಸಜ್ಜನರು, ಸಜ್ಜನಿಕೆಯಿಂದ ಜೀವನ ಮಾಡಿದವರು, ಸನಾತನ ಧರ್ಮವನ್ನು ಪಾಲಿಸಿದವರು. ಹಾಗೆ ಶಿವಕುಮಾರ ಸ್ವಾಮಿಗಳು, ಅವರ ಬಗ್ಗೆ ನಾವು ಎಷ್ಟು ಮಾತಾಡಿದರೂ ಮಾತಾಡ್ಬೋದು, ಗಂಟಲೆ ಮಾತಾಡ್ಬೋದು. ಅವರು 114 ಏನೋ ವರ್ಷ ಬದುಕಿದರು. ನಾವು ಸನಾತನ ಧರ್ಮವನ್ನು ಪರಿಪಾಲಿಸಿ ಅದರಂತೆ ಜೀವನ ಮಾಡಿದರೆ ಖಂಡಿತವಾಗ್ಲೂ ನಾವು ನಮ್ಮ ಈ ಜೀವನದ ಪಯಣವನ್ನು ಸುಗಮವಾಗಿ ಇಟ್ಕೊಳ್ಬೋದು, ದೀರ್ಘವಾಗಿ ಇಟ್ಕೊಳ್ಬೋದು ಅಂತ ನನಗೆ ಅನಿಸುತ್ತೆ. ತುಂಬ ಸ್ಪೀಡಲ್ಲಿ ಗಾಡಿ ಓಡಿಸ್ತಾರೆ, ಆಕ್ಸಿಡೆಂಟ್ ಆಗ್ತದೆ. ಬಹಳ ನಿಧಾನ, ಆವಾಗಲೂ ಆಕ್ಸಿಡೆಂಟ್ಗಳು ಆಗೋ ಚಾನ್ಸ್ ಇದೆ. ಹಿಂದ್ಗಡೆಯಿಂದ ಬಂದು ಯಾರಾದರೂ ಗುದ್ದುತ್ತಾರೆ. ಹಾಗಾಗಿ ಅದೇನು ವೇಗ ಬೇಕು ಆ ವೇಗದಲ್ಲಿ ನಾವು ಪಯಣ ಮಾಡಿದರೆ ಪಯಣ ಸುಖಕರವಾಗಿರ್ತದೆ, ಸುಗಮವಾಗಿರ್ತದೆ. ಹಾಗಾಗಿ ಪಯಣ ದಣಿವಾಗೋದಿಲ್ಲ. ಹಾಗಾಗಿ ಇದಕ್ಕೆ ಬರೋಣ. ಈಗ ಹರಿಕಥೆಯಲ್ಲಿ ಉಪಕಥೆ ಬೇಡ. ಈ ಸಮಯ ಕಳೆದು ಹೋಗುತ್ತದೆ, ಏನಪ್ಪ ಇದು ವಿಚಾರ ಅಂತ ನಾನು ಕೇಳಿದೆ ಒಬ್ಬರನ್ನು, ಏನಪ್ಪ ಇದು ಯಾಕೆ ಬರೆದಿದ್ದಾರೆ ಅಂತ. ಅವ್ರು ಹೇಳಿದರು, ಮನುಷ್ಯನಾದವನು ಸುಖವಾಗಿ ಜೀವಿಸ್ತಾನೆ, ಒಂದೊಂದು ಸಲ ಕಷ್ಟಗಳು ಕೂಡ ಬರ್ತದೆ. ಹಾಗಾಗಿ ಅದನ್ನು ನಿಭಾಯಿಸೋದಕ್ಕೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಶಕ್ತಿ ಕೊಡು ಅಂತ. ಹಾಗಾಗಿ ಕಷ್ಟ ಕಾಲ ಬಂದಾಗಲೂ
ಇದು ಈ ಮಾತು ಅನ್ವಯಿಸ್ತದೆ. ಈ ಸಮಯ ಕಳೆದು ಹೋಗುತ್ತದೆ. ಖುಷಿ ಪಡ್ಬೋದು ನಾವು, ಕಷ್ಟಕಾಲ ಮುಗೀತಪ್ಪ ಅಂತ. ಸುಖಮಯವಾದ ಒಂದು ಸಂದರ್ಭದಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ, ಆವಾಗಲೂ ಈ ಒಂದು ಮಾತು ಅನ್ವಯ ಆಗ್ತದೆ. ಯಾಕಂದರೆ ಸುಖವಾಗಿದ್ದೀನಿ ಅಂತ ಸಜ್ಜನಿಕೆಯನ್ನು ತೊರೆದು ಸನಾತನ ಧರ್ಮವನ್ನು ಮರೆತು ನಾವೇನಾದರೂ ಮುಂದುವರಿಯುವಂಥದ್ದಲ್ಲ. ಯಾಕಂದರೆ ಈ ಸಮಯ ಕಳೆದು ಹೋಗುತ್ತದೆ. ಅದು ಎಷ್ಟು ಹೊತ್ತು ಇರ್ತದೆ ಗೊತ್ತಿಲ್ಲ, ಬಟ್ ಕಳೆದು ಹೋಗುತ್ತದೆ. ಹಾಗಾಗಿ ಇವತ್ತಿನ ಮುಂಜಾನೆಯ ಮಾತಿನಲ್ಲಿ ಇಷ್ಟು ಮಾತ್ರ ಹೇಳಬಲ್ಲೆ. ಹಾಗಾಗಿ ನಾವು ಈ ಸಜ್ಜನಿಕೆಯನ್ನು, ಸನಾತನ ಧರ್ಮವನ್ನು ಪಾಲಿಸಬೇಕಾಗಿದೆ. ಇದನ್ನು ಇನ್ನೊಬ್ಬರಿಗೂ ಹೇಳ್ಕೊಳ್ಬೇಕಾಗಿದೆ. ಇಷ್ಟು ಮಾತ್ರ ಸಾಕು ನಾವು ಇನ್ನೊಬ್ಬರಿಗೆ ಮಾಡುವಂಥ ಉಪಕಾರ. ನಮಸ್ಕಾರ. ಮುಂಜಾನೆಯ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಪ್ರೀತಿ ಇರಲಿ. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳಮುಳ್ಳೂರು. ಮತ್ತೆ ಸಿಗ್ತೀನಿ.